ಅವಿರೋಧವಾಗಿ ಆಯ್ಕೆ ಮಾಡ್ಕೊಂಡು ಸವಿತಾ ಸಮಾಜ ನಮ್ಮೆಲ್ಲ ಒಂದು ಅಂತ ಏನೇ ಜನ ಒಂದು ಸಂಘ ಸಂಸ್ಥೆ ನಡ್ಕೊಂಡ್ ಬರ್ತಾ ಇದ್ದಿದ್ದು ಅವರು ಅವಧಿ ಮುಗಿದ ನಂತರ ಸಂಘಕ್ಕೆ ರಾಜೀನಾಮೆ ಕೊಡಕ್ಕೆ ಇಷ್ಟ ಇಲ್ಲ ಕಾರಣ ಸ್ವಯಂ ಘೋಷಿತವಾಗಿ ಅವರೇ ಅಧ್ಯಕ್ಷರು ಅಂದ್ಬಿಟ್ಟು 3-4 ಮನೆಯವರು ಸಂಘದ ಚಟುವಟಿಕೆಗಳನ್ನ ಹಾಳು ಮಾಡ್ತಾ ಇದ್ದಾರೆ. ಹಾಗಾಗಿ ಸಮಾಜ ಸವಿತಾ ಸಮಾಜ ನಾವೆಲ್ಲ ಒಂದು ಅನ್ನೋದು ಇದ್ರೆ ಒಂದಾಗಿ ಬದುಕಿ ಬಾಳಿ ಅಂತ ಬುದ್ಧಿ ಹೇಳಿದ್ರು. 8 ಲಕ್ಷ ದುಡ್ಡು ನುಕ್ಸಾನ್ ಮಾಡಿ ಲೆಕ್ಕ ಕೊಟ್ಟಿಲ್ಲ. ಕೇಳಿದ್ರೆ ಪುರಸಭೆಗೆ ಲಂಚ ಕೊಟ್ಟಿದೀವಿ 2 ಲಕ್ಷ ಹಾಗೆ ಅಂತ ಹೇಳ್ತಿದ್ದಾರೆ. ಇದು ಅಧ್ಯಕ್ಷರು ಹೊಸದಾಗಿ ಆಗಿದೆ, ಆಯ್ಕೆಯಾಗಿ 3 ವರ್ಷ ಆಗಿದೆ, ಆದ್ರೂ ಸ್ವಯಂ ಘೋಷಿತವಾಗಿದೆ. ನಾವೆಲ್ಲ ಸೇರಿ ಮೆಂಬರ್ಶಿಪ್ ಇಂದ ದುಡ್ಡು ಮಾಡ್ತಂಥದ್ದು. ಆ ಕಚೇರಿಯಲ್ಲಿ ನಮ್ಗೆ ಅವಕಾಶ ಇರೋದ್ರಿಲ್ಲ, ಆದ್ರಿಂದ ನಮ್ದೇ ಆದ ಕಚೇರಿಗೆ ಬೋರ್ಡ್ ಅನ್ನ ರವಾನೆ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷ ನಾವು ಏನು ಸವಿತಾ ಮಹರ್ಷಿ ಜಯಂತಿ ಆಚರಣೆಯನ್ನ ಸಂಘದ ಕಚೇರಿಯಲ್ಲಿ ನಡೆಸ್ತಾ ಇದ್ವಿ. ಅದರಂತೆ ಇವತ್ತು ಕೂಡ ನಾವು ಸವಿತಾ ಮಹರ್ಷಿ ಜಯಂತಿಯನ್ನ ಸಂಘದ ಕಚೇರಿಯಲ್ಲಿ ಸರಳವಾಗಿ ಹಮ್ಮಿಕೊಂಡಿದ್ವಿ. ಆದ್ರೆ ಈ ನಮ್ಮ ಬೆಳವಣಿಗೆಯನ್ನ ಕಂಡಂತ ಸಮಾಜದ ಸದಸ್ಯರು ಅಂತ ಹೇಳ್ಕೊತಾರೆ ಅಂತಹ ವ್ಯಕ್ತಿಗಳು ಇವತ್ತು ನಮ್ಮ ಒಂದು ಏನು ಬೆಳವಣಿಗೆ ಕಂಡು ಸಹಿಸಲಾಗದೆ ಇವತ್ತು ನಮ್ಮ ಸಂಘದ ಬೋರ್ಡ್ ಅನ್ನ ತೆಗೆದಿದ್ದಾರೆ, ಪೂಜೆಗೆ ಅಡ್ಡಿಪಡಿಸಿದ್ದಾರೆ. ಇವತ್ತು ಮುಖ್ಯ ಅತಿಥಿಯಾಗಿ ಬಂದಂತ ಬಿ ಶಿವರಾಮಣ್ಣ ಅವ್ರಿಗೂ ಕೂಡ ಬಹಳ ಬೇಸರವಾಗಿದೆ ಅವರ ನಡತೆ. ಹಾಗಾಗಿ ಇವತ್ತು ಈ ಸಮಾರಂಭಕ್ಕೆ ತೊಡಗು ಮಾಡಬೇಕು. ನರಸಿಂಹಸ್ವಾಮಿ ಮತ್ತು ಅವರ ಟೀಮ್ ಏನಿದೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಜನ ಮಾತಾಡ್ತಾ ಇದ್ದಾರೆ, ನನಗೆ ಗೊತ್ತಿರಲ್ಲ. ಆದ್ರೂ ಇವತ್ತೆಲ್ಲ ಒಂದು ಅಭಿಮಾನದ ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ರು. ಈ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಸಮಾಜಕ್ಕೆ ಸಂಘದ ಹೆಸರಿಗೆ ಕೆಟ್ಟ ಹೆಸರು ತರಬೇಕು ಅನ್ನೋದು ಪ್ರಮುಖವಾದ ಒಂದು ಕಾರಣವನ್ನ ಇಟ್ಕೊಂಡು ಇವತ್ತು ನಮ್ಮೆಲ್ಲ ಎಲ್ಲರನ್ನೂ ಹಲ್ಲೆ ಮಾಡಿದ್ದಾರೆ. ಮಾನಸಿಕವಾಗಿ ನಮ್ಗೆ ನಿಲ್ಲಿಸಿದಲ್ದರೆ ಕೆಟ್ಟ ಶಬ್ದ ತಗೊಂಡು ಅವ್ಯಾಚ್ಛಿತ ಶಬ್ದಗಳನ್ನು ನಿಲ್ಲಿಸಿದ್ದಾರೆ.